ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾಸ್ಟರ್ ಲೈಫೇ ಯುನೀಕ್ ಆಗ್ಬಿಟ್ಟಿದೆ. ಎಂಜಾಯ್ ಮಾಸ್ಟರ್. ಹೆಂಗ್ ಅನ್ಸ್ತಿದೆ ಅಟೆನ್ಷನ್? ನಾನು ಫೋನ್ ಯೂಸ್ ಮಾಡಿದಾಗೆಲ್ಲ ನನ್ನ ಸಾಂಗೇ ನನಗೆ ಓಡ್ತಾ ಇತ್ತಲ್ಲ, ನನಗೆ ಒಂಥರ ಖುಷಿ ಆಗ್ತಿತ್ತು. ಸಾಂಗ್ ನನ್ನೇ ಅಂತ ಅನ್ಕೊಬಿಟ್ಟವ್ರು ವಸಂತ್ ಮಾಸ್ಟರ್. ಹಂಗೆ ಆಗೋಗ್ಬಿಟ್ಟಿದೆ ನನಗೆ. ನಾನು ಒಂದ್ಸತಿ ಕೇಳಿರ್ಲಿಲ್ಲ ಸಾಂಗ್, ಬಟ್ ಎಲ್ಲರೂ ನನಗೆ ಕಳಿಸ್ತಾರೆ ಆ ಸಾಂಗ್ನ. ನನ್ಗೆ ಖುಷಿ ಆಗ್ತಿದೆ, ಸಖತ್ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಅಷ್ಟು ಜನ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ತುಂಬ ಥ್ಯಾಂಕ್ಸ್. ಐ ಆಮ್ ವೇಟಿಂಗ್. ನೋಡೋಣ ಆ ವೇಟಿಂಗಿಗೆ ಯಾವ ಆನ್ಸರ್ ಬರುತ್ತೆ ಅಂತ. ಬಟ್ ರಚ್ಚು, ಥ್ಯಾಂಕ್ ಯು ಸೋ ಮಚ್ ರಚ್ಚು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವಸಂತ್ ಮಾಸ್ಟರ್. ಥ್ಯಾಂಕ್ ಯು ರಾಗ. ಯಶವಂತ್ ಹಾಗೂ ಪೂಜಾ ಅವರಿಗೆ ಈಗ ಫೈಟ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಫಾರ್ಚೂನ್ ವೀಲ್ ಅನ್ನ ಗೆದ್ದು ಆಚೆ ವೇಟ್ ಮಾಡ್ತಾ ಇರುವಂತಹ ನಮ್ಮ ವಿವೇಕ್ ಮಾಸ್ಟರ್ ತಂಡದಿಂದ ಅನನ್ಯ ಹಾಗೂ ಮೋಹಿತ್. ಮಳೆ ಮೋಡನ ಟಚ್ ಮಾಡೋದಕ್ಕೆ ಕ್ರೇನ್ ಹಾಕೋ ಮೇಲೆ ಹೋಗೋರಿಬ್ರು. ಲೈಫಲ್ಲಿ ಟಾಪಲ್ಲಿ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ನೀನು ಸ್ಟೇಜ್ ಮೇಲೆ ಇನ್ನೊಂದು ಸ್ಟೇಜ್ ಹಾಕೊಂಡು ಟಾಪಲ್ಲಿ ಹೋಗ್ತಿದ್ಯಲ್ಲ, ಹೆಂಗ್ ಅನ್ಸ್ತು ಆ ಟಾಪಲ್ಲಿ ನಿಂಗೆ? ಅಲ್ಲ, ಇಲ್ಲಲ್ದೆ ಇನ್ನೆಲ್ಲ ಅವಕಾಶ ಸಿಗುತ್ತೆ ಈ ತರ ಎಲ್ಲ ಲೈಫಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಅದೊಂದು ಖುಷಿ. ಅಟ್ ದ ಸೇಮ್ ಟೈಮ್ ವಾಟ್ ಅನ್ ಎಕ್ಸ್ಪೀರಿಯನ್ಸ್. ಅಲ್ಲ, ಅವಳು ಏನ್ ಮಾಡಿದ್ಲು ಗೊತ್ತಾ? ಮೇಲೆ ಹೋದ ತಕ್ಷಣ ಡಿಸೈಡ್ ಮಾಡಲಿ, ಈ 3 ನಿಮಿಷ ನಂದಲ್ಲ, ಏನಾದ್ರೂ ಆಗ್ಲಿ, ನಾನು ಸ್ಟೆಪ್ ಮಿಸ್ ಮಾಡಿದ್ರು ಪರವಾಗಿಲ್ಲ, ಮರ್ತರು ಪರವಾಗಿಲ್ಲ, ನಾನು ಮಾತ್ರ ಕೆಳಗಡೆ ನೋಡಲ್ಲ. ಮತ್ತೆ ಮಳೆಯಾಗಿದೆ ಅಷ್ಟೇ ಮಾಡಿದ್. ನೀನ್ ಕೆಳಗಡೆ ನೋಡ್ಲೇ ಇಲ್ಲ ತಾನೇ? ಕರೆಕ್ಟಾ? ಯಾವಾಗ ಕೆಳಗೆ ಇಳಿಬೇಕಿತ್ತಲ್ಲ ಅವಾಗ ಮಾತ್ರ ನೋಡಿದ್ದು. ಸೂಪರ್. ಆದ್ರೆ ನೀನ್ ಮೇಲ್ ನೋಡಿದ್ಯೋ ಕೆಳಗಡೆ ನೋಡಿದ್ಯೋ ಗೊತ್ತಿಲ್ಲ, ಪರ್ಫಾರ್ಮೆನ್ಸ್ ಮಾತ್ರ ನೇರವಾಗಿ ನೋಡ್ಬೇಕು ಅಂತ ಅನ್ಕೊಂಡು ಜಡ್ಜಸ್ ಮೇಲ್ ನೋಡ್ತಾ ಇದ್ರು, ಇಲ್ಲ ಕೆಳಗಡೆ ನೋಡ್ತಾ ಇದ್ರು. ಸೊ ಅವ್ರ ಹತ್ರ ಕೇಳೋಣ ಹೆಂಗಿತ್ತು ಅಂತ ಹೇಳಿ. ಹೈಟ್ ಅಂದ್ರೇನೆ ತುಂಬಾ ಲೈಟ್ ಆಗಿ ತಗೊಳ್ಳೋ ವಿಜಯ್ ರಾಘವೇಂದ್ರ. ವಿವೇಕ್ ಮಾಸ್ಟರ್, ಇದು ತುಂಬಾ ಡೇರಿಂಗ್ ಆಗಿತ್ತಮ್ಮ. ಇದು ಬಹಳ ಡೇರಿಂಗ್ ಆಗಿತ್ತು. ಈ ತರ ಒಂದು ಹಾಡಿಗೆ ಇಷ್ಟೊಂದು ಎಫರ್ಟ್ ಹಾಕಿ ನೀವು ವೇದಿಕೆ ಮೇಲೆ, ಇಟ್ ಶೋಸ್ ಯುವರ್ ಡೆಡಿಕೇಶನ್. ನಾ ಹೇಗಾರ ಮಾಡಿದ್ ಗೆಲ್ಲೇಬೇಕು ಅನ್ನೋ ಒಂದು ನಿಮ್ಮ ಚಾಲೆಂಜಿಂಗ್ ಸ್ಪಿರಿಟ್ ಬಹಳ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೀರಾ, ತುಂಬಾ ಎಫರ್ಟ್ ಹಾಕಿದ್ದೀರಾ. ಮೋಹಿತ್ ಅವ್ನು ಲ್ಯಾಂಡ್ ಆಗ್ಬೇಕಾದ್ರೆ ನಮಗೆಲ್ರಿಗೂ ಗಾಬರಿ ಆಗ್ತಾ ಇರುತ್ತೆ, ಅವನ ಮುಖದಲ್ಲಿ ಮಾತ್ರ ಆ ನಗು ಹಾಗೆ ಇರುತ್ತೆ. ಇಡೀ ಸಾಂಗ್ನ ಅಷ್ಟೇ ಚೆನ್ನಾಗಿ ನಗ್ನಗ್ತಾ ಎಕ್ಸ್ಪ್ರೆಸ್ ಮಾಡಿದ್ಯಾ ಮೋಹಿತ್ ಮತ್ತೆ ಅನನ್ಯ. ವೆರಿ ವೆರಿ ನೈಸ್ ಎಫರ್ಟ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಬೋತ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರಾಘು. ಚನ್ಯಾಜಿ ಹಾಡು ಒಂದಾನೊಂದು ಕಾಲದಲ್ಲಿ DKD ಫಿನಾಲೆ ಸ್ಟೇಜು ಸರ್ ನೆನಪಿದ್ಯಾ ಸರ್? ನಾನು ನೀವು ಒಂದು ಸ್ಟೇಜ್ ಮೇಲೆ, ಒಂದು ಪ್ರಾಪರ್ಟಿ ಮೇಲೆ ಆ ಸೀಸಾಲ್ ನಿಂತ್ಕೊಂಡು ಡಾನ್ಸ್ ಮಾಡಿದ್ದು. ನೀವು ಕೊಟ್ಟಿರೋ ಕಾಟ ನಾನು ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ ಮೇಡಮ್. ನೆನಪಿದ್ಯಾ ಅಂತೆಲ್ಲ ಕೇಳ್ಬಿಡಿ. ನಾನು ಈ ನಮ್ಮಿಬ್ಬರು ಪರ್ಫಾರ್ಮೆನ್ಸ್ಗೆ ಇದನ್ನು ಕೊಟ್ಕೊಂತ ಓಕೆ, ಬ್ಯಾಕ್ ಟು ಪರ್ಫಾರ್ಮೆನ್ಸ್. ಎಸ್, ನಿಜವಲ್ಲೂ ಈ ಪ್ರಿಪ್ರೇಷನ್ಗೆ ಫಸ್ಟ್ ಆಫ್ ಆಲ್ ಒಂದು ಚಪ್ಪಾಳೆ ಬರಬೇಕು. ಆ್ಯಂಡ್ ಮಾಸ್ಟರು ಇಡೀ ಸ್ಟೇಜ್ನೆಲ್ಲ ಕ್ರೇನ್ ಯೂಸ್ ಮಾಡ್ತಿದ್ರು, ಬಟ್ ಅಲ್ಲಿ ಹಿ ಮೇಡ್ ಅ ಸಪ್ರೇಟ್ ಒಂದು ಮಾಡಿಬಿಟ್ಟು ಅಲ್ಲೊಂದು ಡಾನ್ಸ್ ಮಾಡಿಸಿದ್ದು. ದಟ್ ವಾಸ್ ಆಲ್ಸೋ ವೆರಿ ಗುಡ್ ಐಡಿಯಾ. ಆ ಸ್ಪೇಸ್ನ ಯೂಸ್ ಮಾಡ್ಕೊಂಡ್ರಿ. ಆ್ಯಂಡ್ ಇಬ್ಬರು ವೆರಿ ರಿಸ್ಕಿ. ಅದರಲ್ಲಿ ಮೋಹಿತ್ ಅಂತೂ ಲಾಸ್ಟಲ್ಲಿ ಅದು ನೆಕ್ಕಿಗೆ ಹಾಕೊಂಡು ಫುಲ್ ಒಂದು ರೌಂಡ್ ಹೋಗಿ ಇಲ್ಲಿವರೆಗೂ ಬರೋದಿದೆಯಲ್ಲ, ಇಟ್ಸ್ ರಿಯಲಿ ಮೆಸ್ಮರೈಸಿಂಗ್. ಅದು ಕರೆಕ್ಟಾಗಿ ಲಾಸ್ಟಲ್ಲಿ ಆ ಸೋನು ನಿಗಮ್ ಅವರು ಆ ಫಾಸ್ಟ್ ಒಂದು ಆಲಾಪ್ ಹಾಡಿದ್ದಾರೆ. ಆ ಆಲಾಪ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಕೊರಿಯೋಗ್ರಾಫ್ ಮಾಡಿದ್ರಿ. ರಿಯಲಿ ಬ್ರಿಲಿಯಂಟ್. ನನಗೆ ಒಂದು ಹೆಜ್ಜೆ ಇದು ಖಂಡಿತ ಅಲ್ಲಿ ಇಷ್ಟ ಆಯಿತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಅಣ್ಣ ನಿಮ್ಗೆ ಹೇಗೆ ಅನ್ಸ್ತಿ ಪರ್ಫಾರ್ಮೆನ್ಸ್? ಮೋಹಿತ್ ತುಂಬಾ ಚೆನ್ನಾಗಿ ಮಾಡಿದೆ ಮಾಹಿತಿ. ದ ವೇ ಯು ಕ್ಯಾರಿಡ್ ಯುವರ್ ಸೆಲ್ಫ್, ನಗ್ನಗ್ತಾನೆ ಎಲ್ಲೂ ಸ್ಟ್ರೇನ್ ಕಾಣ್ತಿರ್ಲಿಲ್ಲ. ಅಂಡ್ ಇವನ್ ಇವತ್ತು ಅನನ್ಯನೂ ಫಾರ್ ಸರ್ಪ್ರೈಸ್ ಈ ತರ ಎಲ್ಲ ಆಕ್ಟ್ ಎಲ್ಲ ಮಾಡಿದೆ ಅಂದ್ರೆ ಆಶ್ಚರ್ಯ ಪಡ್ಬೇಕಮ್ಮ ನಿಜವಲ್ವೇ. ನಿನ್ನ ಒಂದು ಏನು ಡೇರಿಂಗ್ ಇದಕ್ಕೆ ಐ ಥಿಂಕ್ ಐ ಶುಡ್ ಅಪ್ರಿಷಿಯೇಟ್ ದಟ್. ವೆರಿ ಗುಡ್. ಬಟ್ ಓವರ್ ಆಲ್ ಸ್ಟೆಪ್ ಬೈ ಸ್ಟೆಪ್ ಯು ಆರ್ ಗೋಯಿಂಗ್ ಅಪ್ ಅಂಡ್ ಅಪ್, ಎಲ್ಲೂ ಡೌನ್ ಆಗಿಲ್ಲ. ಅಂಡ್ ಮೋಹಿತ್ ಯು ಸ್ಕೋರ್ ಟುಡೇ ಫ್ಯಾಂಟಾಸ್ಟಿಕ್. ಇಟ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸೊ ಕ್ರೇನಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ, ಆದರೆ ಈ ಬ್ಯಾಟಲ್ನ ವಿನ್ನರ್ ಯಾರು ಅಂತ ನೋಡೋಂತಹ ಸಮಯ. ಸೊ ನಿಮಗಿಂತ ಮುಂಚೆ ಪರ್ಫಾರ್ಮ್ ಮಾಡಿದಂತಹ ಜೋಡಿನ ವೆಲ್ಕಮ್ ಮಾಡೋಣ. ಪೂಜಾ ಹಾಗೂ ಯಶವಂತ್ ಆನ್ ಸ್ಟೇಜ್ ಪ್ಲೀಸ್. ಈ ಮಳೆ ಬ್ಯಾಟಲಲ್ಲಿ ಯಾರು ವಿನ್ನರ್ ಅಂತ ತಿಳಿಸೋದಕ್ಕೆ ಮಳೆ ಇಲ್ಲದೇನೆ ಹುಡುಗರ ಹಾರ್ಟನ್ನ ನೆನೆಸುವಂತ ಬೆಡಗಿ ನಮ್ಮ ರಚ್ಚು ವೇದಿಕೆ ಮೇಲೆ ಬರ್ತಾರೆ ಅನೌನ್ಸ್ ಮಾಡೋದಕ್ಕೆ.
ರಚ್ಚು, ನೀವು ನಡ್ಕೊಂಡ್ ಬರ್ತಾ ಇದ್ರೆ ನನ್ಗನ್ಸ್ತು, ನೀವ್ ಯಾಕೆ ಆ ಕ್ರೇನ್ ಮೇಲೆ ಹೋಗಿ ಒಂದು ಮೂಮೆಂಟ್ ಟ್ರೈ ಮಾಡಬಾರ್ದು ಅಂತ ಹೇಳಿ. ರಚ್ಚು, ಫಸ್ಟ್ ವಿನ್ನರ್ ಅನೌನ್ಸ್ ಮಾಡಿ ಮೇಲೆ ಹೋಗ್ತೀರಾ, ಮೇಲೆ ಹೋದ್ಮೇಲೆ ಬಂದ್ಮೇಲೆ ವಿನ್ನರ್ ಅನೌನ್ಸ್ ಮಾಡ್ತೀರಾ? ಫಸ್ಟ್ ಹೋಗ್ಬಿಟ್ಟೆ ಬಂದ್ಬಿಡಿ ಬೆಟರ್. ಅಣ್ಣ ಹೇಳಿದ್ರು ಫಸ್ಟ್ ಮೇಲೆ ಹೋಗ್ಬಿಟ್ಟು ಡಾನ್ಸ್ ಮಾಡ್ಬಿಟ್ಟು ಆಮೇಲೆ ಯಾಕಂದ್ರೆ ಫಸ್ಟ್ ಅದು ನೋಡ್ಬಿಟ್ರೆ ಅದೊಂದು ಎಂಜಾಯ್ಮೆಂಟ್ ಬೇರೆ ಇರುತ್ತೆ, ಆಮೇಲೆ ಈ ಎಂಜಾಯ್ಮೆಂಟ್ ಬೇರೆ ಇರುತ್ತೆ. ಕರೆಕ್ಟ್ ಅಣ್ಣ, ಯು ಆರ್ ರೈಟ್ ಅಣ್ಣ. ಈಗ ಅಲ್ಲಿ ಹೋಗಿ ಬಂದ ಮೇಲೆ ಏನು ಅನಿಸ್ತಾ ಇದೆ? ಅಲ್ಲಿ ಕುತ್ಕೊಂಡು ನೋಡೋದು ಅಷ್ಟು ಈಸಿ ಅಲ್ಲ, ಇಲ್ಲಿ ಅದ್ರ ಮೇಲೆ ಬಂದು ಮಾಡೋದಿದೆಯಲ್ಲ ಅದಕ್ಕೆ ತಾಕತ್ ಬೇಕು. ಸತ್ಯ ಹೇಳ್ತೀನಿ, ಇಟ್ಸ್ ನಾಟ್ ದಟ್ ಈಸಿ. ಅಷ್ಟು ಮೇಲ್ ಹೋಗಿ ನನಗೆ ಜಸ್ಟ್ ಮೂವ್ ಮಾಡೋದಕ್ಕೆ ಕಷ್ಟ ಆಯಿತು, ಬಿಕಾಸ್ ಅಫ್ಕೋರ್ಸ್ ಪ್ರಾಕ್ಟೀಸ್ ಇಲ್ಲ ಆ್ಯಂಡ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಯಿತು. ಬಟ್ ಇವರಿಬ್ರು ಅದ್ರ ಮೇಲೆ ನಿಂತು ಡಾನ್ಸ್ ಮಾಡಿ ಅಲ್ಲಿಂದ ಒಂದು ಫಾಲ್ ಅಂತೆ, ಇನ್ನೊಂದು ಮತ್ತೊಂದು, ಎವ್ರಿಥಿಂಗ್ ದೇ ಡಿಡ್. ಇಟ್ಸ್ ರಿಯಲಿ ನಾಟ್ ಈಸಿ. ಅದಕ್ಕೆ ನಮ್ಮ ಅಷ್ಟು ಜನಕ್ಕೆ ಅಷ್ಟು ಇಂಪ್ರೆಸಿವ್ ಅಂತ ಅನಿಸಿದ್ದು, ಆನೆಸ್ಟ್ಲಿ ಹೇಳ್ತೀನಿ. ಪ್ಲೀಸ್ ಹೋಗಿ ಮೈಕ್ Come on, Rachu. So, ಈ ಬ್ಯಾಟಲ್ ನ ವಿನ್ನರ್ ಪೂಜಾ ಯಶವಂತ್ ವರ್ಸಸ್ ಅನನ್ಯ ಮೋಹಿತ್. ಈ ಒಂದು ಬ್ಯಾಟಲ್ ನ ವಿನ್ನರ್ is on the count of 5, 4, 3, 2, 1. Congratulations, Vivek, Master and team. But Rachu, ಈ ಗೆಲುವು ಆಯ್ಕೆ ಹೇಗೆ? ಡೆಫಿನೆಟ್ಲಿ ನಾನು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಅದನ್ನೇ ಹೇಳ್ತಿದ್ದೆ. ಅಲ್ಲಿ ಕುತ್ಕೊಂಡು ನೋಡೋದು ತುಂಬ ಈಸಿ, ಸುಲಭ. ನಮ್ಗೆ ಅಲ್ಲಿ ಇದು ಹಿಂಗೆ ಮಾಡ್ಬೋದಾಗಿತ್ತು, ಇಲ್ಲ ವೇದಿಕೆ ಮೇಲೆ ಅವ್ರು ಫುಲ್ ಫ್ಲೆಡ್ಜಾಗಿ ಡಾನ್ಸ್ ಮಾಡ್ಬೋದಾಗಿತ್ತು ಅಂತ. ಅವೆಲ್ಲ ಸುಳ್ಳು. ಅಲ್ಲಿ ಬಂದು ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಇದೆ ಅಂತ. ಆ್ಯಂಡ್ ದೇ ಟೋಟ್ಲಿ ಡಿಸರ್ವ್ ದಿಸ್. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ಸೋ ಮಚ್. ಬರಲಿ ಚಪ್ಪಾಳೆ ರಚ್ಚುಗೆ. ಕಂಗ್ರ್ಯಾಚುಲೇಷನ್ಸ್ ಅನನ್ಯ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಸೊ ಯಶವಂತ್ ಹಾಗೂ ಪೂಜಾ ಅವರ ಪರ್ಫಾರ್ಮೆನ್ಸ್ಗೆ ರಾಘು ನಿಮ್ಮ ಸ್ಕೋರ್ಸ್ ಪ್ಲೀಸ್. 9.5. ರಚ್ಚು 9.5. 9.5. ಈಗ ಜನ್ಯಾಜಿ ಹೆಂಗೆ ಯುನೀಕ್ ಆಗಿ ಕೊಡ್ತಾರೆ ನೋಡಿ ಸ್ಕೋರ್ಸ್. ಜನ್ಯಾಜಿ 12 minus 2.5. 28.5 ನಿಮ್ಮ ಟೋಟಲ್ ಸ್ಕೋರ್ ಆಗಿದೆ. ದಟ್ಸ್ ಅ ವೆರಿ ಗುಡ್ ಸ್ಕೋರ್ ಪೂಜಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಯಶವಂತ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು.